ನಂದಿಗಿರಿಧಾಮದಲ್ಲಿ ವಿಶೇಷ ಸಚಿವ ಸಂಪುಟ ಹಿನ್ನೆಲೆ ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟ ಸಹೋದ್ಯೋಗಿಗಳು ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಶ್ರೀ ಭೋಗನೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರು. ಅವರು ಬರುವ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಮಧುವಣಗಿತ್ತಿಯಂತೆ ಅಲಂಕಾರ ಮಾಡಲಾಗಿದೆ. ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ. ಇದೇ ಏನಿದೆ ಇದು ಚಿಕ್ಕಬಳ್ಳಾಪುರ ತಾಲೂಕಿಲಿರ್ತಕ್ಕಂಥ ಒಂದು ಭೋಗನೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ದೇವಸ್ಥಾನದಲ್ಲಿರ್ತಕ್ಕಂಥ ಪಡಸಾಲೆಗಳಿರ್ಬೋದು, ಕಂಬಗಳಿರ್ಬೋದು ಮತ್ತು ಮಂಟಪಗಳಿಗೆ ವಿಶೇಷ ಅಲಂಕಾರಗಳನ್ನು ಮಾಡಲಾಗಿದೆ. ಈ ವಿಶೇಷ ಅಲಂಕಾರಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ದೇವಸ್ಥಾನ ಇದು ಶಿಲ್ಪಕಲೆಗೆ ತುಂಬ ಹೆಸರುವಾಸಿಯಾಗಿರುವಂಥದ್ದು. ಈ ದೇವಸ್ಥಾನದಲ್ಲಿ ಒಂದು ಕಡೆ ಅರುಣಾಚಲೇಶ್ವರ, ಮತ್ತೊಂದು ಕಡೆ ಉಮಾಮಹೇಶ್ವರ, ಮತ್ತೊಂದು ಕಡೆ ಭೋಗನೇಶ್ವರ ಸೇರಿದಂತೆ ಇಲ್ಲಿ ವಿವಿಧ ದೇವಸ್ಥಾನಗಳು, ವಿವಿಧ ದೇವರುಗಳಿದೆ. ಮತ್ತೊಂದು ಕಡೆ ಇದರಲ್ಲಿ ಚೋಳರ ಕಾಲದಿಂದ ಹಿಡ್ಕೊಂಡು, ದ್ರಾವಿಡ ಕಾಲದಿಂದ ಹಿಡ್ಕೊಂಡು ಕೊನೆಗೆ ವಿಜಯನಗರ ಅರಸರವರೆಗೂ ಇದು ಹಂತ ಹಂತವಾಗಿ ಬೆಳೆದು ಬಂದಂಥ ದೇವಸ್ಥಾನ. ಇದೇ ದೇವಸ್ಥಾನಕ್ಕೆ ಈಗ ಕೆಲವೇ ಕ್ಷಣಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿದ್ರು. ಸಿದ್ದರಾಮಯ್ಯನವರು ಆಗಮಿಸುವ ಹಿನ್ನೆಲೆಯಲ್ಲಿ ನಾನು ನೋಡ್ತಾ ಇದ್ದೀನಿ. ಈಗ ಇಲ್ಲಿರ್ತಕ್ಕಂಥ ಒಂದು ಕಲ್ಯಾಣ ಮಂಟಪಕ್ಕೆ ಅಲಂಕಾರ ಮಾಡಲಾಗಿದೆ ಮತ್ತು ಉಮಾಮಹೇಶ್ವರಿಗೂ ಅಲಂಕಾರ ಮಾಡಲಾಗಿದೆ. ಇಲ್ಲಿ ಈ ಒಂದು ಮಂಟಪದ ಬಳಿ ಇರ್ತಕ್ಕಂಥ ಈ ಶಿಲ್ಪಕಲೆಯನ್ನು ತೋರಿಸ್ತಾ ಇದ್ದೀನಿ. ಇದು ವಿಶೇಷವಾದ ಶಿಲ್ಪಕಲೆ. ಇದು ಯಾವ ರೀತಿಯಾಗಿದೆ ಮತ್ತು ಹೇಗೆಲ್ಲ ಮಾಡಿದರೆ ತೋರಿಸ್ತಾ ಇದ್ದೀನಿ. ಈ ನಮ್ಮ ಕ್ಯಾಮರಾಮನ್ ಸುಧಾಕರ್ ಸಹ ತೋರಿಸ್ತಾರೆ ನೋಡಿ. ಇದು ಈ ವಿಜಯನಗರ ಶೈಲಿಯ ರೀತಿಯಲ್ಲಿ ಈ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ ಮತ್ತು ಈ ಮಂಟಪದಲ್ಲಿ ಇರ್ತಕ್ಕಂಥ ಈ 4 ಒಂದು ಕಂಬಗಳಿದೆ. ಕಂಬಗಳನ್ನು ತೋರಿಸ್ತಿದ್ದೀನಿ. ಕಂಬಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಬಳ್ಳಿಗಳಿರ್ಬೋದು ಮತ್ತು ಇದು ವಿಶೇಷ ಆಕೃತಿಯಲ್ಲಿ ಇದನ್ನು ಈಗಿನ ವುಡ್ನಲ್ಲೂ ಸಹ ಮಾಡೋಕ್ಕಾಗದೇ ಇರುವಂಥ ರೀತಿಯಲ್ಲಿ ಕಲ್ಲಿನಲ್ಲಿ ವಿಶೇಷವಾಗಿ ಕೆತ್ತನೆ ಮಾಡಿರುವಂಥದ್ದು ದೇವಸ್ಥಾನಕ್ಕೆ ಬರುವಂಥ ಪ್ರವಾಸಿಗರನ್ನ ಗಮನ ಸೆಳ್ತಾ ಇದೆ, ದೇವರ ಭಕ್ತರನ್ನ ಗಮನ ಸೆಳ್ತಾ ಇದೆ. ಇನ್ನು ಈಗ ಕೆಲವು ಕ್ಷಣಗಳಿಂದ ಮುಖ್ಯಮಂತ್ರಿಗಳು ಬರುವ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಉಮಾಮಹೇಶ್ವರಿಗೂ ಒಂದು ವಿಶೇಷ ಅಲಂಕಾರನ ಮಾಡಿದ್ದಾರೆ. ಇದಾದ ನಂತರ ಮತ್ತೆ ಇಲ್ಲಿ ಈ ಶಿಲ್ಪಕಲೆಯನ್ನು ನೋಡ್ಬೋದಾಗಿದೆ, ದೇವರ ದರ್ಶನಗಳನ್ನು ಪಡಿಬೋದಾಗಿದೆ. ಮತ್ತು ನಾವು ಈ ದೇವಸ್ಥಾನದಿಂದ ಬಲಭಾಗಕ್ಕೆ ತಿರುಗಿದರೆ ಇಲ್ಲಿ ಶ್ರೀ ಭೋಗನೇಶ್ವರ ದೇವಸ್ಥಾನ ಅಂತೇಳಿ ಪ್ರಧಾನ ದೇವರು ಸಹ ಕಾಣಿಸುತ್ತೆ. ಈಗ ನಾನು ಅಲ್ಲಿಗೂ ಸಹ ಹೋಗ್ತಾ ಇದ್ದೀನಿ ನೋಡಿ. ಇದು ಒಂದು ಭೋಗನೇಶ್ವರ ದೇವಸ್ಥಾನ. ಈಗ ನಾನು ಭೋಗನೇಶ್ವರ ದೇವಸ್ಥಾನ ಗರ್ಭಗುಡಿಯ ಒಳಗಡೆ ಹೋಗ್ತೀನಿ. ಈ ಗರ್ಭಗುಡಿ ಏನಿದೆ ಇದು ಶ್ರೀ ಭೋಗನೇಶ್ವರ ದೇವಸ್ಥಾನ ಅಂತೇಳಿ. ದೇವಸ್ಥಾನಕ್ಕೆ ಯಾರೇ ಬಂದರೂ ಸಹ ಇಲ್ಲಿಗೆ ಮೊದಲು ಬಂದು ಈ ದೇವರ ದರ್ಶನವನ್ನು ಪಡೀತಾರೆ. ಈ ದೇವರು ಭೋಗನೇಶ್ವರ ಕಾರಣ ಸಂಸಾರಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಈ ಒಂದಿದೆ. ಇಲ್ಲಿ ನೂತನವಾಗಿ ಯಾರೋ ಮದುವೆ ಮಾಡಿಕೊಂಡ್ರೆ ಅಥವಾ ಮದುವೆ ಆಗದಿರುವಂಥವ್ರು ಬಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಇಲ್ಲಿ ಅವರ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತಕ್ಕಂಥ ಒಂದು ಭಾವನೆ ಇದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರತಿದಿನಿತ್ಯ ಸಾವಿರಾರು ಜನ ಪ್ರವಾಸಿಗರು, ದೇವರ ಭಕ್ತರುಗಳು ಬಂದು ಆಗಮಿಸಿ ವಿಶೇಷ ಪೂಜೆಗಳನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಇವತ್ತು ಸಹ ಒಂದು ನೋಡಿ ನಾನು ಸ್ವಾಮಿ ಭಗವಂತನ ತೋರಿಸ್ತಾ ಇದ್ದೀನಿ. ಇಲ್ಲಿ ಭೋಗನೇಶ್ವರನಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಲಾಗಿದೆ ಮತ್ತು ಇದೇ ಸ್ಥಾನಕ್ಕೆ ಈಗ ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಆಗಮಿಸಿ ವಿಶೇಷ ದರ್ಶನವನ್ನು ಮಾಡಿದರು. ಒಟ್ಟಿನಲ್ಲಿ ಏನು ಭೋಗನೇಶ್ವರದನ್ನೇ ಈ ಭಕ್ತರು ಪ್ರಾರ್ಥನೆ ಮಾಡಿದರೆ ಅವರ ಇಷ್ಟಾರ್ಥ ಕೋರಿಕೆಗಳು ಈಡೇರುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.